ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕೆಎಸ್ಆರ್ಟಿಸಿ ಬಸ್ ಚಕ್ರಕ್ಕೆ ಸಿಲುಕಿ ವಿದ್ಯಾರ್ಥಿನಿ ಕಾಲು ಅಪ್ಪಚ್ಚಿ, ರೊಚ್ಚಿಗೆದ್ದ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ. ಚಿಕ್ಕಬಳ್ಳಾಪುರದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ, ಏಪ್ರಿಲ್ 26. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಬೇಜವಾಬ್ದಾರಿಗೆ ಅಮಾಯಕ ವಿದ್ಯಾರ್ಥಿನಿಯೊಬ್ಬಳ ಕಾಲು ಅಪ್ಪಚ್ಚಿಯಾದ ಘಟನೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ನೂರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಕಾಲೇಜು ಮುಂಭಾಗ ಇಂದು ರಣರಂಗದಂತಾಗಿತ್ತು. ಕೆಎಸ್ಆರ್ಟಿಸಿ ಬಸ್ ಚಕ್ರಕ್ಕೆ ಸಿಲುಕಿ ವಿದ್ಯಾರ್ಥಿನಿಯೊಬ್ಬಳು ತನ್ನ ಕಾಲು ಕಳೆದುಕೊಂಡ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ನಿನ್ನೆ ಸಂಜೆ ದೇವನಹಳ್ಳಿ ತಾಲೂಕಿನ ಜೊನ್ನಹಳ್ಳಿ ಮೂಲದ ಭಾನುಶ್ರೀ ಎಂಬ ವಿದ್ಯಾರ್ಥಿನಿ ಬಸ್ ಹತ್ತುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಭಾನುಶ್ರೀ ಬಸ್ ಹತ್ತುವಾಗ ಕಾಲು ಜಾರಿ ಬಿದ್ದಿದ್ದಾಳೆ. ಈ ವೇಳೆ ಬಸ್ಸಿನ ಚಕ್ರ ವಿದ್ಯಾರ್ಥಿನಿಯ ಕಾಲಿನ ಮೇಲೆ ಹರಿದಿದ್ದು, ಕಾಲು ಅಪ್ಪಚ್ಚಿಯಾಗಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆಯೇ ಕೆರಳಿದ ಎಸ್ಜೆಸಿಐಟಿ ಮತ್ತು ಕೆಂಪೇಗೌಡ ಕಾನೂನು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ರಸ್ತೆಯಲ್ಲೇ ಕುಳಿತು ಭಾರೀ ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆ ನಡೆಸಿದ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತು ಚಾಲಕನ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಚದುರಿಸಲು ಬಂದ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಜಟಾಪಟಿ ನಡೆದು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವ ಭಾನುಶ್ರೀ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಅತಿವೇಗ ಮತ್ತು ನಿರ್ಲಕ್ಷ್ಯಕ್ಕೆ ಮತ್ತೊಂದು ಜೀವ ಬಲಿಯಾಗುವ ಹಂತಕ್ಕೆ ತಲುಪಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನ್ಯಾಯ ಆಗಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ನಿಮಗೋಸ್ಕರನೇ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಹೆಡ್ ಅವ್ರು ಕಳಿಸಿದೀವಿ. ನಮ್ಮ ಡಿಸ್ಟ್ರಿಕ್ಟ್ ಮಾತಾಡ್ತಾ ಇದ್ದಾರೆ. ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಬಂದ್ ಮಾಡಿ ಈ ಬಸ್ ಮೇಲೆ ದೌರ್ಜನ್ಯ ಮಾಡಿದ್ರೆ ನಿಮ್ಗೆ ಏನೋ ಸೆಕ್ಷನ್ ಆಗುತ್ತಾ? ನಿಮಿಷ ಅರ್ಥ ಮಾಡ್ಕೋ. ಕೇಳಪ್ಪ, ಬಂದಿರೋದು ಯಾರು? ಕೆಎಸ್ಆರ್ಟಿಸಿ ಹೆಡ್ ಅವ್ರು ಕಳಿಸಿರ್ತಾನೆ. ನಾವು 10 ಗಂಟೆ ಬಸ್ ಸ್ಟಾಪ್ ಕೊಡ್ಬೇಕು. ಸರ್, ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಲೈಬ್ರರಿಗೆ ಹೋಗಿ ಲೈಬ್ರರಿ ಮುಗಿಸ್ಕೊಂಡು ಬಂದಿದ್ದು ಬಸ್ ವೆಯ್ಟ್ ಮಾಡ್ತಾ ಇದ್ವಿ. ಯಾವ ಬಸ್ಸು ನಿಲ್ಸಿದಿಲ್ಲ. ಲಾಸ್ಟಲ್ಲಿ 4:30 ಮೇಲೆ ಅನ್ಕೊಂತೀನಿ ಒಂದು ಬಸ್ ಬಂದು ನಿಲ್ಸ್ಬಿಟ್ಟು ಹತ್ಕೊಂತ ಇದ್ರಿ. ಹತ್ಕೊಂಡ್ಬೇಕಾದ್ರೆ ಅವಾಗ ನಿಲ್ಸಿಲ್ಲ. ನಾನು ಈ ಹುಡುಗಿ ಇಬ್ರು ಹತ್ತಿದಾದ್ಮೇಲೆ ಹಂಗೆ ಜಸ್ಟ್ ಮೂವ್ ಮಾಡಿಬಿಟ್ಟ. ಇನ್ನೊಂದು ಹುಡುಗಿ ನನ್ನಿಂದೆ ಇವಾಗ ಆಕ್ಸಿಡೆಂಟ್ ಆಗಿರೋ ಹುಡುಗಿ ಮತ್ತೆ ಹತ್ತಕ್ಕೆ ಬಂದು ಅವಳು ಯಾವಾಗ ಹತ್ತಕ್ಕೆ ಬಂದು ಅಂಕಲ್ ಫಾಸ್ಟಲ್ಲಿ ಮೂವ್ ಮಾಡಿಬಿಟ್ರು. ಆವಾಗ ನಾವೇನು ಮಾಡಿದ್ರೆ ಅವ್ಳು ಬಸ್ ಕೆಳಗಡೆ ಹೋಗಿದ ತಕ್ಷಣ ನಾವು ಕಿಡ್ಸ್ಕೊಂಡ್ರಿ, ಅಂಕಲ್ ಬಸ್ ನಿಲ್ಸ್ರಿ ಅಂತ. ಅವಳು ಇನ್ನೂ ಚಕ್ರ ಕೆಳಗಡೆ ಹೋಗಿರ್ಲಿಲ್ಲ. ಆವಾಗಲೇ ಕಿಡ್ಸ್ಕೊಂಡ್ರಿ ನಾವು, ಅಂಕಲ್ ನಿಲ್ಸ್ರಿ ಅಂತ. ಆ ಅಂಕಲ್ ಹೋಗೇ ಇಲ್ಲ. ಯಾವಾಗ ಸ್ಟಾಪ್ ಮಾಡಿದ್ದಾರೆ ಅಂದರೆ ಅವಳಿಗೆ ಇಲ್ಲಿ ಅದೇ ಮೇಲೆ ಕತ್ತತ್ರ ಬಂದಂಗೆ ಸ್ಟಾಪ್ ಮಾಡಿದ್ದಾರೆ. ಅವಳು ಅಲ್ಲೇ ಫುಲ್ ಸ್ಟ್ರಕ್ ಆಗಿಬಿಟ್ಟಿದ್ದಾಳೆ. ಮತ್ತೆ ನಾವು ಬಸ್ಸಿಂದ ಇಳಿದ್ಬಿಟ್ಟು ಅಂಕಲ್ ನಿಲ್ಸ್ರಿ ಹಿಂದೆಗೆ ಬರ್ರಿ ಅಂತಂದ್ರು ಬಂದಿಲ್ಲ. ಅವ್ರು ಯಾರು ಕೇಳಿಲ್ಲ. ಮತ್ತೆ ಈ ಕಾಲೇಜ್ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಇದು ಮಾಡಿದ್ರು. ಅಂಕಲ್ಗೆ ಹೇಳಿದ್ರು, ಅಂಕಲ್ ನಿಲ್ಸ್ರಿ ಹಿಂದಕ್ಕೆ ಬರ್ರಿ ಅಂತ. ಅವ್ರು ಯಾವಾಗ ಮತ್ತೆ ಹಿಂದೆ ಬಂದು ಮತ್ತೆ ಹಿಂಗೆ ರಿಟರ್ನ್ 2-3 ಸರಿ ಹೋಗಿದ್ದಾರೆ. ಅವಾಗ ಅವ್ರ ಕಾಲು ಫುಲ್ ಫ್ರಾಕ್ಚರ್ ಆಗಿ ಮಾಂಸ ಎಲ್ಲ ಬಂದು ಅಲ್ಲೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಬ್ಲಡ್ ಎಲ್ಲ ಇದಾಗಿದೆ. ಬೇಕಾದ್ರೆ ಬಸ್ ನಿಲ್ಸಲ್ಲ ಸರ್. ಮುಂಚೆ ಆ ಹುಡುಗಿನ ಆಂಬುಲೆನ್ಸ್ ಆಗಿ ಎತ್ತಕ್ಕೂ ಆಗ್ತಿಲ್ಲ ಸರ್. ಎಲ್ಲ ಮಾಂಸ ಎಲ್ಲ ಅಲ್ಲೇ ಚಂದ್ರವಾಗಿ ಹಂಗೆ ಬಿಟ್ಟು ಹೋಗ್ತಾ ಇದೆ. ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದಿದ್ದಾರೆ. ಏನಿಲ್ಲ ಸರ್, ಇವಾಗ ಪರವಾಗಿಲ್ಲ. ಅವರು ಆಪರೇಷನ್ ಮಾಡೋದು ಇದು ಮಾಡ್ತಿದ್ದಾರೆ. ಐಸಿಯು ವಾರ್ಡ್ ಆಗಿದ್ದಾರೆ. ನಮ್ದು ಕೋಲಾರ ರೂಟ್ ಬಸ್ಸು. ಯಾವಾಗ ಬಸ್ಸಸ್ ಅಲ್ಲಿಂದಾನೆ ಮೇನ್ ಬಸ್ ಸ್ಟ್ಯಾಂಡ್ ಇಂದಾನೆ ಫುಲ್ ಆಗಿ ಬರುತ್ತೆ. ಇಲ್ಲಿ ಒಂದು ಬಸ್ಸು ಸ್ಟಾಪ್ ಮಾಡಲ್ಲ.
ಅಲ್ಲಿ ನಿನ್ಸುತ್ತೆ. ನಾವ್ ಹೆಂಗೆ ಅಂತ ಗೊತ್ತಾಗುತ್ತೆ ಸರ್. ತುಂಬಾ ಜನ ಇರ್ತಾರೆ. ಒಂದ್ ವೇಳೆ ನಾವು ಬಿದ್ರೆ, ನಾನು ಆಲ್ರೆಡಿ 2 ಟೈಮ್ಸ್ ಬಿದ್ದಿದ್ದೀನಿ. ನಾನು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಸರ್ ನಾವು ಗೊತ್ತಿಲ್ಲ. ಲೈಕ್ ಅವ್ರು ನಮ್ಮ ಕ್ಲಾಸ್ ಸ್ಟೂಡೆಂಟ್, ನಾವು ಹೋಗಿದ್ವಿ. ಅವರು ಲೈಬ್ರರಿ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ರು. ಆ ಟೈಮಲ್ಲಿ ಏನಾಗಿದೆ, ಬಸ್ ಲೈಕ್ ಮುಂದೆ ಮೂವ್ ಮಾಡಿದ್ದಾರೆ. ಅವರು ಡೋರಲ್ಲಿ ನಿಂತಿದ್ದಾರೆ, ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಸ್ಲಿಪ್ ಆಗಿ ಬಿದ್ದೋಗ ಒಂದ್ ಕಾಲ್ ಮೇಲೆ ಆಲ್ರೆಡಿ ಹತ್ತಿದೆ. ಇವರೆಲ್ಲ ಕಿರ್ಚಾಡ್ದೋಗ ಮತ್ತೆ ಅವರು 2-3 ಟೈಮ್ಸ್ ಮತ್ತೆ ಆ ಕಾಲ್ ಮೇಲೆನೆ ಮೂವ್ ಮಾಡಿದ್ದಾರೆ ಬಸ್. ಆಗ ಅದು ಈಗ ಹುಡುಗಿಗೆ ಕಾಲೇ ಇಲ್ಲ, ಅವ್ಳ ಲೈಫ್ ಏನು ಈಗ, ಅದಕ್ಕೆ ನಾವು ಇದ್ ಮಾಡ್ತಿರೋದು. ಈಗ ಡಿಮ್ಯಾಂಡ್ಸ್ ಲೈಕ್ ಈಗ ಹುಡುಗಿಗೆ ಲೈಕ್ ಇವಾಗ ಅವಳು ಫುಲ್ ಲೈಫ್ ಟೈಮು ಇದು ಲೈಕ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾಳೆ. ಸೊ ಅವಳಿಗೆ ಈಗ ಏನೇನು ಫೆಸಿಲಿಟೀಸ್ ಬೇಕು ಅವೆಲ್ಲ ಕೇಳ್ತಿದೀವಿ, ನಾವು ಡಿಮ್ಯಾಂಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ಈ ಸ್ಟ್ರೈಕ್ ಮಾಡ್ತಿರೋದು. ಪ್ಲಸ್ ಬಸ್ಸಸ್ ಪ್ರಾಬ್ಲಮ್ ಇದೆ ನಮಗೆ, ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಿದೀವಿ. ನಮ್ಮ ಹೆಸರು ಯಶಸ್ವಿನಿ ಸರ್. ಶಬ್ನಮ್ ಸರ್, ನಮ್ಮ ಕಾಲೇಜ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಕೊಡಲ್ಲ ನಮಗೆ. ಅಲ್ಲಿ ಸ್ಟಾಪ್ ಕೊಡದೇ ಇರೋದಕ್ಕೆ ಇಲ್ಲಿ ಅಂದ್ರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಸರ್. ಹಾಗಾಗಿ ಇಲ್ಲಿ ಅದಕ್ಕೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಬಸ್ಸು ಕರೆಕ್ಟ್ ನೀಟಾಗಿ ನಿಲ್ಸಲ್ಲ, ಮೂವಿಂಗ್ ಅಲ್ಲೇ ಇರುತ್ತೆ. ಅದರಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು. 3 ಕಾಲೇಜಸ್ ಜೊತೆಲಿದೆ ಸರ್. ಇಲ್ಲಿ ನಿಲ್ಸ್ತಾ ಇದ್ರು ಫಸ್ಟ್ ಬಸ್ ಸರ್. ಇವಾಗ ಹೋಗಿ ಅಲ್ಲಿ ಮರ್ದ ನಿಲ್ಸ್ತಾರೆ, ಓಡೋಗಿ ಹತ್ಬೇಕು. ಸ್ಟೂಡೆಂಟ್ಸ್ ಎಲ್ಲ ಬೀಳ್ತಾರೆ. ಲಾಸ್ಟ್ ಮಂತ್ ಒಂದು ಹುಡುಗ ಬಿದ್ದ ಸರ್, ಈ ಸ್ಟೂಡೆಂಟ್ SGCR ಕಾಲೇಜ್ ಅವರೇ. ಅವಾಗ ಆಕ್ಷನ್ ತಗೊಂಡಿದ್ರೆ ಈ ಇನ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ ಸರ್. ಅವಳಿಗೆ 2 ಕಾಲೇಜು ಡ್ಯಾಮೇಜ್ ಆಗಿದೆ ಸರ್, 2 ಕಾಲು. ಅವಳಿಗೆ ಲೈಫೇ ಹೋಯ್ತು ಸರ್. ಇವಾಗ ಅವಳು ಎಷ್ಟೊಂದು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ಅದು ಇವಾಗ ಸ್ಪಾಯ್ಲ್ ಆಯ್ತು. ಅದನ್ನೆಲ್ಲ ಗೌರ್ಮೆಂಟ್ ಫುಲ್ಫಿಲ್ ಮಾಡಬೇಕು ಸರ್ ಅವಳಿಗೆ. ಮೇಡಮ್ ಒಂದು ಸ್ವಲ್ಪ ಫೋನ್ ನಿಲ್ಲಿಸಿ. ಮಾತ್ರ ವಿಡಿಯೋ ಹೊಡೆಯೋದಿರೋ ಜೋರಾಗಿ ಎಕೋ ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ರೋಡ್ ಬಂದಾಗ